ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಪ್ರಥಮ ವರ್ಷದ ಇಕನಾಮಿಕ್ಸ್ ಸಬ್ಜೆಕ್ಟ್ನ ಒಂದು ಬ್ಲೂ ಪ್ರಿಂಟ್ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಯಾವೆಲ್ಲ ಟಾಪಿಕ್ಗಳಿಗೆ ನಿಮಗೆ ಎಷ್ಟು ಮಾರ್ಕ್ಸ್ಗಳನ್ನು ಇಲ್ಲಿ ಡಿವೈಡ್ ಮಾಡಲಾಗಿದೆ, ಎಷ್ಟು ಮಾರ್ಕ್ಸ್ಗಳನ್ನು ನೀವು ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಸಪ್ಲಿಮೆಂಟರಿ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ನೀವು ಯಾವುದನ್ನು ಜಾಸ್ತಿ ಇಲ್ಲಿ ನೀವು ಟಾಪಿಕ್ಗಳನ್ನು ಚೂಸ್ ಮಾಡ್ಕೊಂಡ್ರೆ ಜಾಸ್ತಿ ಮಾರ್ಕ್ಸ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ PUCಗೆ ಮತ್ತು SSLCಗೆ ರಿಲೇಟೆಡ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇಲ್ಲಿ ಸ್ಟಾರ್ಟ್ ಮಾಡ್ತೀರಿ ಒಂದೊಂದಾಗಿ. ಇಲ್ಲಿ ನೋಡ್ಬೋದು ಮೇಲ್ಭಾಗದಲ್ಲಿ. ಸೊ ಈ ಒಂದು PDF ಅನ್ನು ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಒಂದು ವೆರಿ ಸಿಂಪಲ್ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿರ್ತಾರೆ, ಅದು 1 ಮಾರ್ಕ್ಸಿಗೆ ಇರುತ್ತೆ. ಸಿಂಪಲ್ ಕ್ವಶನ್ಸ್ 2 ಮಾರ್ಕ್ಸಿಗೆ, ಈಜಿ ಕ್ವಶನ್ಸ್ 4 ಮಾರ್ಕ್ಸಿಗೆ, ಮತ್ತು ಪ್ಯಾರಾಗ್ರಾಫ್ ಮಾಡಿ ಒಂದು ಅಂದರೆ ಎಸ್ಸೆ ರೈಟಿಂಗ್ ಥರ 5 ಮಾರ್ಕ್ಸಿಗೆ, ಮತ್ತು ಲಾಂಗ್ ಎಸ್ಸೆ ಟೈಪ್ 6 ಮಾರ್ಕ್ಸಿಗೆ ಈ ಥರ ಕ್ವಶನ್ಸ್ಗಳು ಇಲ್ಲಿ ಬರ್ತವೆ. ಇಲ್ಲಿ ಡಿವೈಡ್ ಮಾಡಲಾಗಿದೆ ಟಾಪಿಕ್ ವೈಸ್. ಸೊ ಇಲ್ಲಿ ನೋಡ್ಬೋದು, ಒಂದಿದು ಇಂಟ್ರೊಡಕ್ಷನ್ ಒಳಗಡೆ ಟೋಟಲ್ 6 ಅಂಕಗಳನ್ನು ಕೊಡಲಾಗುತ್ತೆ. ಒಂದು 4 ಮಾರ್ಕ್ಸಿಗೆ ಒಂದು ಕೊಡಲಾಗುತ್ತೆ, ಒಂದೇ 1 ಮಾರ್ಕ್ಸಿಗೆ ಒಂದು, ಮತ್ತು 1 ಮಾರ್ಕ್ಸಿಗೆ ಒಂದು, ಒಂದು ಮಲ್ಟಿಪಲ್ ಚಾಯ್ಸು, ಒಂದು ಏನು ಅಂದರೆ ಮ್ಯಾಥ್ದ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಒಂದು ಸೆಂಟೆನ್ಸ್ ಒಳಗಡೆ ಎಕ್ಸ್ಪ್ಲೇನ್ ಮಾಡುವಂಥ ಒಂದು 1 ಮಾರ್ಕ್ ಕ್ವಶನ್ಸನ್ನು ಕೊಡ್ಬೋದು, ಮತ್ತು 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಟ್ಟು ಟೋಟಲ್ ಇಲ್ಲಿ 6 ಮಾರ್ಕ್ಸ್ಗಳನ್ನು ಕೊಡಲಾಗುತ್ತೆ. ಎರಡನೇ ಟಾಪಿಕ್ಕು ಕಲೆಕ್ಷನ್ ಆಫ್ ಡಾಟಾ, ಇದು ಎರಡನೇ ಟಾಪಿಕ್ಕು. ಇಲ್ಲಿ ಕೂಡ ಏನಂದರೆ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್, ಒಂದು ಸಿಂಪಲ್ ಆನ್ಸರು, ಆಮೇಲೆ ಇನ್ನೊಂದು ಯಾವುದಂತಂದರೆ ಇಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಡ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆ, ಮತ್ತೆ ಟೋಟಲ್ ಆಗಿ ಇಲ್ಲಿ 6 ಮಾರ್ಕ್ಸ್ಗಳನ್ನು ಕೊಡಲಾಗಿದೆ. ನೆಕ್ಸ್ಟ್ ಮೂರನೇದು ಆರ್ಗನೈಸೇಷನ್ ಆಫ್ ಡಾಟಾ. ಇಲ್ಲಿ ಕೂಡ ಏನಂತಂದರೆ ಒಂದು 2 ಮಾರ್ಕ್ಸಿಗೆ ಒಂದು ಬರುತ್ತೆ, ಆಮೇಲೆ 4 ಮಾರ್ಕ್ಸಿಗೆ ಒಂದು, ಒಟ್ಟು 6 ಮಾರ್ಕ್ಸ್ಗಳನ್ನು ಕೊಡಲಾಗುತ್ತೆ. 5ನೇ ಟಾಪಿಕ್ಕು ಮೀಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಇಲ್ಲಿ ಕೂಡ ಒಂದು ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ 1 ಮಾರ್ಕ್ಸನ್ನು ಕೊಡಲಾಗುತ್ತೆ, ಪ್ಲಸ್ ಇಲ್ಲಿ ಏನಂದರೆ 2 ಮಾರ್ಕ್ಸಿಗೆ ಒಂದು, ಮತ್ತು 6 ಮಾರ್ಕ್ಸಿಗೆ ಒಂದು ಕ್ವಶನನ್ನು, ಒಟ್ಟು ಇಲ್ಲಿ 9 ಮಾರ್ಕ್ಸ್ಗಳು ಇಲ್ಲಿ 6 ಮಾರ್ಕ್ಸಿಗೆ ಒಂದು, ಆಮೇಲೆ ಒಟ್ಟು ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಒಟ್ಟು ನಿಮಗೆ 5 ಮಾರ್ಕ್ಸು ಪ್ಲಸ್ ಒಂದು ಪ್ಲಸ್ ಇಲ್ಲೊಂದು. ಸೊ ಒಟ್ಟು ಏನು ಅಂತಂದ್ರೆ ಇಲ್ಲಿ ನಿಮಗೆ 9 ಅಂಕಗಳನ್ನು ಇಲ್ಲಿ ಕೊಡಲಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮೆಜರ್ಮೆಂಟ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಇದರೊಳಗಡೆ ಕೂಡ ಸೇಮ್ ಇದೆ, ನಿಮ್ಗೆ ಒಟ್ಟು 9 ಅಂಕಗಳನ್ನು ಕೊಡಲಾಗುತ್ತೆ. ಆಮೇಲೆ ಇದು ಪ್ರೆಸೆಂಟೇಷನ್ ಡಾಟಾ ಒಳಗೆ ಕೂಡ ನಿಮ್ಗೆ 9 ಮಾರ್ಕ್ಸ್ಗಳನ್ನು ಇಲ್ಲಿ ಕೊಡಲಾಗುತ್ತೆ. ನೆಕ್ಸ್ಟ್ ಕೊರಲೇಷನ್ ಒಳಗಡೆ ಏನಂತಂದ್ರೆ ಇಲ್ಲಿ ಒಂದು 2 ಮಾರ್ಕ್ಸಿಗೆ ಒಂದು ಕೊಡ್ತಾರೆ, 1 ಮಾರ್ಕ್ಸಿಗೆ ಒಂದು, ಆಮೇಲೆ ಒಂದು 4 ಮಾರ್ಕ್ಸಿಗೆ ಒಂದು, ಒಟ್ಟು ಇಲ್ಲಿ 7 ಅಂಕಗಳನ್ನು ಇಲ್ಲಿ ಕೊಡಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಡೆಕ್ಸ್ ನಂಬರ್ ಒಳಗಡೆ ಕೂಡ ಸೇಮ್ ಏನಂತಂದ್ರೆ ಇಲ್ಲಿ ಒಟ್ಟು 7 ಅಂಕಗಳನ್ನು ಇಲ್ಲಿ ಕೊಡಲಾಗುತ್ತೆ. ಒಂದು ಇದ್ರದ್ದು 1 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಡಲಾಗುತ್ತೆ, ಅದಾದಮೇಲೆ 1 ಮಾರ್ಕ್ಸಿಗೆ ಒಂದು, ಅದಾದಮೇಲೆ ಇನ್ನೊಂದು ಯಾವುದು ಅಂತಂದರೆ 6 ಮಾರ್ಕ್ಸಿಗೆ ಒಂದು, ಒಟ್ಟು 7, 6 ಮಾರ್ಕ್ಸಿಗೆ ಒಂದು, 1 ಮಾರ್ಕ್ಸಿಗೆ ಒಂದು, ಒಟ್ಟು 7 ಅಂಕಗಳನ್ನು ಕೊಡಲಾಗುತ್ತೆ. ಸೊ ಇದು ಸ್ಟ್ಯಾಟಿಕ್ಸ್ ಇನ್ ಇಕನಾಮಿಕ್ಸ್ ಒಳಗಡೆ ಒಂದು ಡಿವೈಡ್ ಸೆಕ್ಷನ್ ಆಯಿತು. ಅದರೊಳಗಡೆ ಇನ್ನೊಂದು ಯೂಸಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಟೂಲ್ ಒಳಗಡೆ ಕೂಡ ಏನಂತಂದರೆ 1 ಮಾರ್ಕ್ಸಿಗೆ ಒಂದು, 2 ಮಾರ್ಕ್ಸಿಗೆ ಒಂದು, ಮತ್ತು ಒಟ್ಟು 3 ಅಂಕಗಳನ್ನು ಕೊಡಲಾಗುತ್ತೆ. ಇದು ಸ್ಟ್ಯಾಟಿಕ್ಸ್ ಇಕನಾಮಿಕ್ಸ್ ಒಳಗಡೆ. ಇನ್ನೊಂದು ಇಂಡಿಯನ್ ಇಕನಾಮಿಕ್ಸ್ ಒಳಗಡೆ ಕೂಡ ನೀವು ನೋಡ್ಬೋದು. ಸೊ ಇಂಡಿಯನ್ ಇಕನಾಮಿಕ್ ಆ್ಯಂಡ್ ದ ಈವೆನ್ ಆಫ್ ಇಂಡಿಪೆಂಡೆನ್ಸ್ ಅಂತ ಒಂದು ಟಾಪಿಕ್ ಇದೆ. ಇಲ್ಲಿ 6 ಅಂಕಗಳನ್ನು ಕೊಡಲಾಗುತ್ತೆ. 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೊಟ್ಟರೆ, ಇನ್ನೊಂದು ಏನಂತಂದರೆ 4 ಮಾರ್ಕ್ಸಿಗೆ ಒಂದು ಕ್ವಶನ್, ಒಟ್ಟು 6 ಅಂಕಗಳನ್ನು ಕೊಡಲಾಗುತ್ತೆ. ಇಂಡಿಯನ್ ಇಕನಾಮಿಕ್ಸ್ 1950 to 1990 ಒಳಗಡೆ ತಗೊಳ್ಳಿ, ಅದಕ್ಕೂ ಕೂಡ 1 ಮಾರ್ಕ್ಸಿಗೆ ಒಂದು, ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ 2 ಮಾರ್ಕ್ಸಿಗೆ ಒಂದು, ಆಮೇಲೆ 3 ಮಾರ್ಕ್ಸಿಗೆ ಒಂದು. ಓಕೆ, ಸೊ ಈ ರೀತಿ ಅಥವಾ ಈ 4 ಮಾರ್ಕ್ಸಿಗೆ ಒಂದು, ಒಟ್ಟು 6 ಅಂಕಗಳಲ್ಲಿ ಇಲ್ಲಿ ಕೊಡಲಾಗುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ ಇಕನಾಮಿಕ್ ಫೋರಮ್ಸ್ 1991, ಇದು ಒಟ್ಟು 11 ಅಂಕಗಳನ್ನು ಕೊಡಲಾಗಿದೆ ಇದಕ್ಕೆ. ಸೊ 11 ಅಂಕಗಳನ್ನು ಇಲ್ಲಿ ನೋಡ್ಬೋದು ನೀವು. 11 ಅಂಕಗಳನ್ನು ಒಂದು 6 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಬರುತ್ತೆ, ಆಮೇಲೆ 2 ಮಾರ್ಕ್ಸಿಗೆ ಒಂದು ಬರುತ್ತೆ, ಹೌದಾ. 3 ಮಾರ್ಕ್ಸಿಗೆ ಕೂಡ ಒಂದು 2 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೊಡಲಾಗುತ್ತೆ. 2 ಮಾರ್ಕ್ಸು ಮತ್ತು 2 3 ಮಾರ್ಕ್ಸಿಗೆ ಒಂದು, ಈ ರೀತಿಯ ಒಂದು ಕ್ವಶನ್ಗಳಲ್ಲಿ ಕೊಡಲಾಗುತ್ತೆ. ನೆಕ್ಸ್ಟ್ ಹ್ಯೂಮನ್ ಕ್ಯಾಪಿಟಲ್ ಇನ್ಫಾರ್ಮೇಷನ್ಸ್ ಇಂಡಿಯಾ. ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಒಂದು ಡಿವೈಡ್ ಮಾಡಿದ್ದಾರೆ. ಈ ಒಂದು ಸೆಕ್ಷನ್ ಎಂದು 1 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೊಡಲಾಗುತ್ತೆ, ಅದಾದಮೇಲೆ ಏನಂತಂದರೆ 2 ಮಾರ್ಕ್ಸಿಗೆ ಒಂದು, ಆಮೇಲೆ ನೆಕ್ಸ್ಟ್ ಇಲ್ಲಿ 4 ಮಾರ್ಕ್ಸಿಗೆ ಒಂದು, ಮತ್ತು 4 ಮಾರ್ಕ್ಸಿಗೆ ಒಂದು, 4 ಮಾರ್ಕ್ಸಿನು. ಸೊ ಇಲ್ಲಿ ಏನಂತಂದರೆ ಒಂದು ಅಡಿಷನಲ್ ಇದರಲ್ಲಿ ಈ ಸೆಕ್ಷನ್ ಒಳಗಡೆ ಹಾಟ್ಸ್ ಸೆಕ್ಷನ್ ಒಳಗಡೆ ಒಂದು ಕೊಡಲಾಗಿದೆ. ಇದ್ರದ್ದು 1 ಮಾರ್ಕ್ಸಿಗೆ ಒಂದು, ಆಮೇಲೆ ಇದ್ರದ್ದು ಒಂದು ಯಾವುದು 4 ಮಾರ್ಕ್ಸಿಗೆ ಒಂದು, ಆಮೇಲೆ 1 ಮಾರ್ಕ್ಸ್, ಒಟ್ಟು 8 ಅಂಕಗಳಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಕೂಡ ಏನಂದರೆ ರೂರಲ್ ಡೆವಲಪ್ಮೆಂಟ್ ಒಳಗಡೆ ಇಲ್ಲಿ 10 ಅಂಕಗಳನ್ನು ಕೊಡಲಾಗಿದೆ. ಸೊ ಒಟ್ಟು ಅಂದರೆ ಒಟ್ಟಾಗಿ ಎಷ್ಟು ಅಂತಂದರೆ 4 ಮಾರ್ಕ್ಸಿಂದು ಒಂದು, ಆಮೇಲೆ 5 ಮಾರ್ಕ್ಸಿಗೆ ಒಂದು, ಮತ್ತು
ಒಂದೊಂದು ಮಾರ್ಕ್ಸಿನ 2 ಈ ರೀತಿಯಾಗಿ ಕ್ವಶನ್ಸ್ಗಳನ್ನು ಡಿವೈಡ್ ಮಾಡಲಾಗಿದೆ. ಇಂಪ್ಲಾಯ್ಮೆಂಟ್ ಗ್ರೋತ್ ಅಂಡ್ ಇನ್ಫಾರ್ಮೇಷನ್ಸ್ ಅದರ್ ಇಶ್ಯೂಸ್ ಅಂತ ಕೊಟ್ಟಿದೆ. 11 ಅಂಕಗಳನ್ನು ಕೊಡಲಾಗಿದೆ. 1 ಮಾರ್ಕ್ಸಿಗೆ ಒಂದು ಕೊಟ್ಟಿದ್ದಾರೆ, ಆಮೇಲೆ 6 ಮಾರ್ಕ್ಸಿಗೆ ಒಂದು, ಆಮೇಲೆ 2 ಮಾರ್ಕ್ಸಿಗೆ ಒಂದು, 4 ಮಾರ್ಕ್ಸಿಗೆ ಈ ರೀತಿಯಾಗಿ ಡಿವೈಡ್ ಆಗಿದೆ. ನೆಕ್ಸ್ಟ್ ಇನ್ವಾರ್ಮೆಂಟ್ ಅಂಡ್ ಸಬ್ಸ್ಟೆನ್ಸ್ ಡೆವಲಪ್ಮೆಂಟ್ ಎಕ್ಸಸೈಸ್, ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ ಸೊ ಒಟ್ಟು 10 ಅಂಕಗಳನ್ನು ಕೊಡಲಾಗಿದೆ. 2 ಮಾರ್ಕ್ಸಿನ 2, ಆಮೇಲೆ 5 ಮಾರ್ಕ್ಸಿನ 1, ಹೌದಾ. ಸೊ ಈ ರೀತಿಯಾಗಿ ಡಿವೈಡ್ ಕೊಟ್ಟಿದೆ. ಇಲ್ಲಿ 2 ಮಾರ್ಕ್ಸಿನ 2 ಮತ್ತು 6 ಮಾರ್ಕ್ಸಿನ 1, ಒಟ್ಟು 10 ಅಂಕಗಳನ್ನು ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಎಕ್ಸಸೈಸ್ ಇಂಡಿಯಾ, ಇಲ್ಲಿ ಕೂಡ 6 ಮಾರ್ಕ್ಸಿಗೆ ಕೊಡಲಾಗಿದೆ. 2 ಮಾರ್ಕ್ಸಿಗೆ ಒಂದು ಕೊಡಲಾಗಿದೆ. ಅದಾದಮೇಲೆ ಏನಂತಂದರೆ ಇಲ್ಲಿ 4 ಮಾರ್ಕ್ಸಿಗೆ ಒಂದನ್ನು ಕ್ವಶನ್ ಕೊಡಲಾಗಿದೆ. ಇದು ಬ್ಲೂ ಪ್ರಿಂಟ್ ಇರುವಂಥದ್ದು.